ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ತುಂಬಾ ಜನ ನನ್ನ ಪ್ರಶ್ನೆ ಕೇಳ್ತಾ ಇದ್ರು, ಸರ್ ನಿಜವಾದ ಜ್ಯೋತಿಷಿನ ಹೇಗೆ ಕಂಡುಹಿಡಿದು ಅಂತೇಳಿ. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೆ, ಏನಂತಂದ್ರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳಬೇಕು. ಆ ಹೇಳಿದ ಘಟನೆಗಳನ್ನ ನಿಮ್ಮ ಲಗ್ನಕ್ಕೆ, ನೀವು ಕೊಟ್ಟಿರೋ ಸಮಯಕ್ಕೆ ಒಂದು ಲಗ್ನ ಅಂತ ಇರುತ್ತೆ, ಆ ಲಗ್ನಕ್ಕೆ ಹೊಂದುತ್ತಾ ಅಂತ ನೋಡಬೇಕು. ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಮಾಡಬೇಕು. ಅನಂತರದಲ್ಲಿ ಭವಿಷ್ಯವನ್ನ ಹೇಳ್ತಾ ಹೋಗ್ಬೇಕು ಅಂತೇಳಿ. ಸೊ ಇದನ್ನ ಮಾಡೋದಕ್ಕೆ 99% ಜ್ಯೋತಿಷರಿಗೆ ಬರೋದಿಲ್ಲ. ಯಾಕೆಂತಂದ್ರೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅನ್ನುವಂಥದ್ದನ್ನ ಮಾಡೋದಕ್ಕೆ ಬಹಳ ಕಷ್ಟಪಡ್ಬೇಕಾಗತ್ತೆ. ಇನ್ನೊಬ್ರು ಕೇಳಿದ್ರು, ನೀವು ಹೇಗೆ ಭವಿಷ್ಯವನ್ನ ಹೇಳ್ತೀರಾ ಸರ್ ಅಲ್ಲದು ಅಂತಂದ್ರೆ, ನಾನು ಹೇಳುವ ಪದ್ಧತಿ ಹೇಗೆ ಅಂತಂದ್ರೆ, ಫಸ್ಟ್ ನಿಮ್ಮ ಲಗ್ನವನ್ನ ತಿದ್ದುತ್ತೀನಿ. ನೀವು ಕೊಟ್ಟಿರೋ ಬರ್ತ್ ಟೈಮ್ನ ಪ್ರಕಾರವಾಗಿ ಲಗ್ನವನ್ನ ತಿದ್ದುತ್ತೀನಿ. ಅನಂತರದಲ್ಲಿ ನಿಮಗೆ ಸೂಟೇಬಲ್ ಆಗುವಂಥ ದಶೆಯನ್ನು ನಾನು ಅಪ್ಲೈ ಮಾಡ್ತೀನಿ. ವಿಂಶೋತ್ತರಿ ದಶೆ ಇದೆ, ಚರ ದಶೆ ಇದೆ, ಆಮೇಲೆ ಬಹಳಷ್ಟು ತರದ 48 ತರದ ದಶೆಗಳಿದೆ. ಬೃಹತ್ ಪರಾಶರ ವರಶಾಸ್ತ್ರ, ನಿಮಗೆ ಸೂಟೇಬಲ್ ಆಗಿರುವಂಥ ದಶೆಯನ್ನು ನಾನು ಅಪ್ಲೈ ಮಾಡ್ತೀನಿ. ಅನಂತರದಲ್ಲಿ ಜಮಿನಿ ಪದ್ಧತಿಯಲ್ಲಿ ನೋಡ್ತೀನಿ, ಚರದಶೆಯಲ್ಲಿ ನೋಡ್ತೀನಿ, ಅದರ ನಂತರದಲ್ಲಿ ಯೋಗಿನಿ ದಶೆಯಲ್ಲಿ ನೋಡ್ತೀನಿ, ಇನ್ನೊಂದು ತರದಲ್ಲಿ ಪ್ರಶ್ನೆ ಕೊಂಡ್ಲೇನ್ ಹಾಕ್ತೀನಿ. ಕೊನೆಯದಾಗಿ ನಿಮ್ಮ ಹಸ್ತರೇಖೆಗಳಲ್ಲಿರುವಂತಹ ರೇಖೆಗಳು ಯಾವ ತರದ ವಿಚಾರವನ್ನು ಸೂಚಿಸ್ತಾ ಇದೆ ಅಂತೇಳಿ ನಾನು ಎಲ್ಲದನ್ನು ಕೂಡ ಸಿಂಥಸೈಸ್ ಮಾಡ್ತೀನಿ. ಎಲ್ಲದನ್ನು ಕೂಡ ಅಪ್ಲೈ ಮಾಡಿ ಒಂದು ಪ್ರೆಡಿಕ್ಷನ್ಗೆ ಬರ್ತೀನಿ. ಇದಕ್ಕೆ ಟೈಮ್ ಹಿಡಿಯುತ್ತೆ. ಅಲ್ಲಿ ನನ್ನ ಪ್ರೆಡಿಕ್ಷನ್ ಅಕ್ಯುರೇಟ್ ಆಗುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ. ಅದು ಬಿಟ್ಟು ನಾನು ನಿಮ್ಮ ಹೆಸರು ಕೇಳ್ಬಿಟ್ಟು ನ್ಯೂಮರಾಲಜಿ ಪ್ರಕಾರ ಈ ಡೇಟಲ್ಲಿ ಹುಟ್ಟಿದ್ರೆ ಈ ಥರ ಆಗುತ್ತೆ ಅನ್ನೋದು, ಇದು ಯಾವುದನ್ನು ನಾನು ಮಾಡೋದಿಲ್ಲ. ಇದು ಸೈಂಟಿಫಿಕ್ ಮೆಥಡ್. ಇದನ್ನ ದೊಡ್ಡ ದೊಡ್ಡ ಜ್ಯೋತಿಷರುಗಳು ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ಅದನ್ನು ಬಿಟ್ಟು ಸುಮ್ಮನೆ ಕಾಲಹರಣಕ್ಕೆ ಏನೋ ಒಂದು ಹೇಳುವಂಥದ್ದು, 4ರಲ್ಲಿ 2 ಅಂತ ನಿಜ ಆಗತ್ತೆ, ಇದೆಲ್ಲ ಕೂಡ ಜ್ಯೋತಿಷ್ಯ ಅಲ್ಲ. ಸೊ ಇದು ನನ್ನ ಪದ್ಧತಿ. ಸೊ ಹಾಗಾಗಿ ನಿಜವಾದ ಜ್ಯೋತಿಷ್ಯನ ನಿಮ್ಮ ಘಟನೆಗಳನ್ನ ಎಷ್ಟು ಅಕ್ಯುರೇಟ್ ಆಗಿ ಅವ್ರು ಹೇಳ್ತಾರೆ ಅನ್ನೋದ್ರ ಮೇಲೆ ನಾವು ಕಂಡುಹಿಡಿಬಹುದು. ಆ ಬಗೆಯಲ್ಲಿ ನಿಮ್ಮ ಜಾತಕವನ್ನ ನೀವು ತೋರಿಸ್ಬೇಕಾಗಿದೆ. ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕ ಮಾಡಬಹುದು. ಸೊ ಇಲ್ಲಿ ಬಹಳ ಮುಖ್ಯವಾದ ವಿಚಾರ ಏನಂತಂದ್ರೆ, ಹಸ್ತ ಸಾಮುದ್ರಿಕ, ಇಲ್ಲಿ ಡೇಟ್ ಆಫ್ ಬರ್ತ್ ಇಲ್ವಲ್ಲ ಸರ್ ಅಂತ ತುಂಬಾ ಜನ ಕೇಳ್ತಾರೆ. ಹಸ್ತದ ಮೂಲಕ ಬಹಳಷ್ಟು ವಿಚಾರಗಳನ್ನ ಹೇಳ್ಬೋದು. ಇದರಲ್ಲಿ ಚೈನೀಸ್ ಪಾಮಿಸ್ಟ್ರಿ ಇದೆ, ಇಂಡಿಯನ್ ಪಾಮಿಸ್ಟ್ರಿ ಇದೆ, ನಾಡಿ ಪಾಮಿಸ್ಟ್ರಿ ಇದೆ. ನಾಡಿ ಹಸ್ತ ಸಾಮುದ್ರಿಕ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಇದ್ರ ಬಗ್ಗೆ RG ರಾವ್ ಅವರ ಬಹಳಷ್ಟು ಸಂಶೋಧನೆಗಳಿದೆ. ಸೊ ಇದ್ರ ಬಗ್ಗೆ ಮಾತಾಡೋಣ. ಈ ಮೂಲಕ ನಾನು ಒಂದು ಪರ್ಟಿಕ್ಯುಲರ್ ಒಂದು ಇವೆಂಟ್ನ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ನನ್ನ ವೇ ಆಫ್ ಪ್ರೆಡಿಕ್ಷನ್. ಸೊ ಇದು ನನ್ನ ಟೆಕ್ನಿಕ್. ಸೊ ಈ ಬಗ್ಗೆ ನೀವು ಪ್ರೆಡಿಕ್ಷನ್ಸ್ ತಗೋಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಧನಸ್ಸು ರಾಶಿ 2026 ಮಾರ್ಚ್ 8ನೇ ತಾರೀಕಿನ ನಂತರದಲ್ಲಿ ಧನಸ್ಸು ರಾಶಿಯವರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ವಿಶೇಷಗಳಿದೆ, ಘಟನೆಗಳಿದೆ ಅಂತ ನಾವು ನೋಡೋಣ. ಏನಿಲ್ಲ, ನಾವು ನೋಡ್ಬೇಕಾಗಿರೋದು 3ನೇ ಮನೆಯಲ್ಲಿರುವಂಥ ಪಾಪಗ್ರಹಗಳು. 3ನೇ ಮನೆ ಅಂದ್ರೆ ಏನು? ಅಣ್ಣ ತಮ್ಮಂದ್ರು, ನಿಮ್ಮ ಯಂಗರ್ ಸಿಬ್ಲಿಂಗ್ಸ್ ಅಂತ ನಾವು ಹೇಳ್ತೀವಿ, ಕಿರಿಯ ಸಹೋದರ ಸಹೋದರಿಯರು, ಇವ್ರ ಮಧ್ಯೆ ಕಿರಿಕಿರಿಗಳು ಆಸ್ತಿ ವಿಚಾರಕ್ಕೋ ಇನ್ನೊಂದು ವಿಚಾರಕ್ಕೋ ಕ್ರಿಯೇಟ್ ಆಗುತ್ತೆ. ಮತ್ತೆ 3ನೇದು ಅನವಶ್ಯಕ ಸಂಚಾರಗಳು ಕ್ರಿಯೇಟ್ ಆಗುತ್ತೆ. ನಿಮಗೆ ಯಾವ ಕಾರಣಕ್ಕೂ ಇಷ್ಟ ಇರಲ್ಲ ಆ ಓಡಾಟ ಮಾಡುವಂಥ ಸಾಧ್ಯತೆ, ಅದರಿಂದ ಅನಾನುಕೂಲ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಆ ಒಂದು ಓಡಾಟದಿಂದ ನಿಮಗೆ ಲಾಭ ಆಗಲ್ಲ. 3ನೇ ಮನೆ ಇರುವಂಥ ಪಾಪಗ್ರಹಗಳಿಂದ ಕೈಗಳಿಗೆ ಸಂಬಂಧಪಟ್ಟಂತ ಏನೇನು ಗೇಮ್ಸ್ಗಳನ್ನ ಇದೆ, ಇಂಡೋರ್ ಗೇಮ್ಸ್, ಈಗ ಕ್ರಿಕೆಟು ಅಥವಾ ಬೇರೆ ಬೇರೆ ಸ್ಪೋರ್ಟ್ಸ್ ಅಲ್ಲಿ ಇರುವಂಥವ್ರು ಅಥ್ಲೀಟ್ಸ್ಗಳಿಗೆ ತುಂಬಾ ಅನುಕೂಲವಾಗುತ್ತೆ. ಜಯ ಗಳಿಸುವಂಥ ಸಾಧ್ಯತೆ, ಮೆಡಲ್ಗಳನ್ನು ಹೊಂದುವಂಥ ಸಾಧ್ಯತೆ ಇದೆ ಈ ಒಂದು ಧನುಸ್ಸು ರಾಶಿಯವರಿಗೆ. ಆಮೇಲೆ ಚತುರ್ಥ ಭಾವ ಬಹಳ ಉತ್ತಮವಾಗಿರೋದ್ರಿಂದ ಪ್ರಾಪರ್ಟಿ ಖರೀದಿ, ವೆಹಿಕಲ್ಸ್ ಖರೀದಿ, ಯಾವುದೋ ಒಂದು ವೆಹಿಕಲ್, ಕಾರೋ ಅಥವಾ ವೆಹಿಕಲ್ ನೋಡಿರ್ತೀರಾ, ತಗೋಬೇಕು ಅಂತಿರುತ್ತೆ. ಈ ಟೈಮ್ ಪೀರಿಯಡ್ ಅಲ್ಲಿ ಅದು ಒದಗಿ ಬರುತ್ತೆ ಅವಕಾಶ. ಪ್ರಾಪರ್ಟಿ ಖರೀದಿ ಜೊತೆಲಿ ವೆಹಿಕಲ್ ಖರೀದಿ, ಎರಡಲ್ಲಿ ಒಂದು ಖಂಡಿತವಾಗ್ಲೂ ಆಗುತ್ತೆ. ಆಮೇಲೆ ಒಂದೊಂದ್ಸಲ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸು ಅಥವಾ ಹಳೆ ಮನೆಗಳನ್ನ ಹುಡುಕ್ತಾ ಇರ್ತೀರ ಅನ್ಕೊಳ್ಳಿ, ನಿಮಗೆ ಅಂತಹದ್ದು ಬೇಗ ಸಿಗುವಂತಹ ಸಾಧ್ಯತೆ. ಅದರಲ್ಲೇ ಬೆಸ್ಟ್ ಆಗಿರುವಂತಹ ವೆಹಿಕಲ್ ಅಥವಾ ಮನೆಯನ್ನು ನೀವು ಹುಡುಕ್ತಿದ್ರೆ ಯೂಸ್ಡ್ ಅಲ್ಲಿ ಸಕ್ಸಸ್ ಇದೆ ನಿಮಗೆ. ಮತ್ತೆ ಅದ್ರ ರಿಲೇಟೆಡ್ ಬಿಸ್ನೆಸ್ ಮಾಡ್ತಿರ್ತೀರ, ಏನೋ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳನ್ನ ನೀವು ಮಾಡ್ತಾ ಇದ್ರೆ ಅಲ್ಲೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಬಟ್ ಕಾನೂನಿನ ತೊಡಕುಗಳು ನಿಮ್ಮನ್ನ ಕಾಡುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ನೀವು ಕೇರ್ಫುಲ್ ಆಗಿ ಇರಬೇಕು. ಆಮೇಲೆ ವಿವಾಹಕ್ಕೆ ಬಹಳ ಉತ್ತಮವಾಗಿರುವಂತಹ ಸಮಯ ಧನುಸ್ಸು ರಾಶಿಯವರಿಗೆ. ಸೊ ಗುರುಗ್ರಹ ಒಂದು ವಕ್ರಿ ಸ್ಥಾನ, ರಾಶಿಯಾಧಿಪತಿ ಆಗಿರುವಂಥದ್ದು 7ನೇ ಮನೆ ಇರುವಂಥದ್ದು ವಿವಾಹ ಪ್ರಾಪ್ತಿಯನ್ನ ಮಾಡ್ತಾನೆ. ಇಷ್ಟಪಟ್ಟವ್ರ ಜೊತೆ ವಿವಾಹ ಮಾಡುವಂಥ ಸಾಧ್ಯತೆ ಇರುತ್ತೆ. ಬಹಳ ದಿನಗಳಿಂದ ಸಂಬಂಧಗಳು ನೋಡ್ಕಿರ್ತೀರ, ಯಾವುದು ಸೆಟ್ ಆಗಿರಲ್ಲ. ಬಟ್ ಈ ಟೈಮ್ ಪೀರಿಯಡ್ ಅಲ್ಲಿ ವಿವಾಹ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ, ಎಂಗೇಜ್ಮೆಂಟ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಈ ಯುಗಾದಿ ಟೈಮ್ ಪೀರಿಯಡ್ ಅಲ್ಲಿ. ಆಮೇಲೆ
ಇವರೇ ನಮ್ಮ ಲೈಫ್ ಪಾರ್ಟ್ನರ್ ಅಂತ ನಿಮಗೆ ಕನ್ಫರ್ಮ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ದೂರವಾಗಿರುವಂತಹ ಗಂಡ ಹೆಂಡತಿಗಳು ಮತ್ತೆ ಹತ್ತಿರವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಉದ್ಯೋಗ ಅಂತ ಬಂದಾಗ ಉದ್ಯೋಗದಲ್ಲಿ ಸ್ಥಳ ಬದಲಾವಣೆ ಆಗ್ಬೋದು, ಹೊಸ ಒಂದು ಉದ್ಯೋಗದ ಪ್ರಾಪ್ತಿ ನಿಮಗೆ ಆಗ್ಬೋದು. ಈ ಎಲ್ಲ ಸಾಧ್ಯತೆಗಳು ನಿಮಗೆ ಖಂಡಿತವಾಗೂ ಇದೆ ಅಂತ ಹೇಳ್ಬೋದು. ಯಾವಾಗ ಅಂತಂದ್ರೆ ಕಪಲ್ ಆಫ್ ಡೇಸ್ ಅಲ್ಲಿ, ಯಾಕೆಂತಂದ್ರೆ ಯುಗಾದಿಯ ನಂತರದಲ್ಲಿ ಹೊಸ ವರ್ಷದಲ್ಲಿ ನಿಮಗೆ ಉದ್ಯೋಗದಲ್ಲಿ ಹಲವಾರು ಭರವಸೆಗಳು, ಅವಕಾಶಗಳು, ಟ್ರಾನ್ಸ್ಫರ್ ಸಾಧ್ಯತೆ, ಪ್ರಮೋಷನ್ ಸಾಧ್ಯತೆ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇನ್ನು ಸಾಲ ಬಾಧೆಯಿಂದ ಹೊರಗಡೆ ಬರುವಂತಹ ಸಾಧ್ಯತೆ, ಅದಕ್ಕೆ ಅವಕಾಶಗಳು ನಿಮಗೆ ಸಿಗ್ಬೋದು. ಸಡನ್ ಆಗಿ ಬಲ್ಕಾಗಿ ಯಾವುದೋ ಒಂದು ಹಣ ನಿಮಗೆ ಬರೋ ಸಾಧ್ಯತೆ ಇರ್ಬೋದು. ಆಮೇಲೆ ದೂರವಾಗಿರುವಂಥ ವ್ಯಕ್ತಿಗಳು ಹತ್ತಿರವಾಗುವಂತಹ ಸಾಧ್ಯತೆಗಳು ಈ ರಿಲೇಶನ್ಶಿಪ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ವಿಚಾರಗಳು ಧನುಸು ರಾಶಿಯವರಿಗೆ